ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಅಂದರೆ ಈ ರೀಡಿಂಗ್ ಅನ್ನೋದು ಕಲೆಕ್ಟಿವ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಮ್ಯಾಚ್ ಆಗದೇ ಇದ್ದರೆ ಇದನ್ನು ಸ್ಕಿಪ್ ಮಾಡಬಹುದು. ನೀವು ನಿಮ್ಮ ಮೇಲೆ ನೀವು ಫೋರ್ಸ್ಫುಲ್ಲಾಗಿ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಈ ರೀಡಿಂಗ್ ಅನ್ನೋದು ಮೇಯ್ನ್ಲಿ ಯಾರಿಗೋಸ್ಕರ ಅಂದರೆ ಮೂವ್ ಆನ್ ಆಗೋಕ್ಕೆ ಆಗ್ತಿಲ್ಲ, ಪಾರ್ಟ್ನರ್ನ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಬ್ರೇಕಪ್ ಆದರೂ ಕೂಡ ಕಂಪ್ಲೀಟ್ ಡಿಟ್ಯಾಚ್ ಆಗೋಕ್ಕೆ ಆಗ್ತಿಲ್ಲ, ಇಬ್ಬರು ಕನ್ಫ್ಯೂಸ್ಡ್ ಆಗಿ ಸ್ಟಕ್ ಆಗಿದ್ದೀರಾ ಅಂತ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಈಗ ಡಿಸ್ಟೆನ್ಸ್ ಅನ್ನೋದು ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವರಲ್ಲಿ ಕಂಪ್ಲೀಟ್ ಬ್ರೇಕಪ್ ಆಗಿರ್ಬೋದು, ಕೆಲವರಲ್ಲಿ ಮಾತುಕತೆ ತುಂಬ ಕಡಿಮೆ ಆಗಿರ್ಬೋದು, ಅಥವಾ ಇಬ್ಬರು ಕೂಡ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ಒಂದು ವಿಷಯ ಕ್ಲಿಯರ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ ಇಬ್ಬರು ಕೂಡ ಮೂವ್ ಆನ್ ಆಗಿಲ್ಲ. ನೀವು ಟ್ರೈ ಮಾಡ್ತಾ ಇದ್ದೀರಾ ಮೂವ್ ಆನ್ ಆಗೋದಕ್ಕೆ, ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಮೂವ್ ಆನ್ ಆಗೋದಕ್ಕೆ. ಆದರೆ ಇಬ್ಬರ ಮನಸ್ಸು ಕೂಡ ಅಲೋ ಮಾಡ್ತಾ ಇಲ್ಲ. ಒಬ್ಬರನ್ನು ಒಬ್ಬರು ಕಂಪ್ಲೀಟ್ಲಿ ಮರೆಯೋಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಬ್ಬರು ಕೂಡ ಸ್ಟಕ್ ಎನರ್ಜಿಯಲ್ಲಿ ಇದ್ದೀರಾ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಹೋಗಬೇಕು, ಬಿಟ್ಟು ಹೋಗಬೇಕು, ಅಥವಾ ಈ ರಿಲೇಷನ್ಶಿಪ್ ಬೇಡ ಅಂದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಗಿವ್ ಅಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ರೀತಿ ಅನ್ನಿಸ್ತಾ ಇದೆ. ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದೇ ಕನ್ಫ್ಯೂಷನ್ ನಿಮಗೆ ಡೈಲಿ ಟಾರ್ಚರ್ ಆಗ್ತಾ ಇದೆ, ಅಥವಾ ಈ ಪರ್ಸನ್ಗೂ ಕೂಡ ಟಾರ್ಚರ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಐ ಆಮ್ ಅಟ್ರ್ಯಾಕ್ಟೆಡ್ ಟುವರ್ಡ್ಸ್ ಯು. ನೀವು ಎಷ್ಟೇ ದೂರ ಇದ್ದರೂ, ಎಷ್ಟೇ ಗ್ಯಾಪ್ ಬಂದಿದ್ದರೂ ನಿಮ್ಮಿಬ್ಬರ ನಡುವೆ ಅಟ್ರ್ಯಾಕ್ಷನ್ ಮಾತ್ರ ಕಡಿಮೆ ಆಗಿಲ್ಲ ಇಬ್ಬರಲ್ಲೂ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೀವು ಅವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವೊಮ್ಮೆ ನೀವು ಕಣ್ಣೀರು ಕೂಡ ಹಾಕಿರಬಹುದು. ಅದೇ ರೀತಿ ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಿಮ್ಮ ಮೆಮೊರೀಸ್ ತುಂಬ ನೆನಪಾಗುತ್ತೆ, ನಿಮ್ಮ ಸ್ಮೈಲ್ ನೆನಪಾಗುತ್ತೆ, ನೀವು ಆಡಿರುವ ಮಾತುಗಳು ನೆನಪಾಗುತ್ತೆ. ಎಲ್ಲ ಮೂಮೆಂಟ್ಸ್ಗಳನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಇಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆದಷ್ಟು ಅಟ್ರ್ಯಾಕ್ಷನ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋ ರೀತಿ ಬೋತ್ ಸೈಡ್ ಥಿಂಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ ಇಬ್ಬರು ಆಲ್ಮೋಸ್ಟ್ ಸೇಮ್ ವೇ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಎಮೋಷನ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ತುಂಬ ಫೋಕಸ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಈ ಪರ್ಸನ್ ಕೂಡ ಇವರ ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಸ್ಟೆಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಬ್ಬರು ಕೂಡ ಬ್ಯಾಡ್ ಇಂಟೆನ್ಷನನ್ನು ಇಟ್ಕೊಂಡಿಲ್ಲ, ಅಂದರೆ ನಿಮಗೆ ಇವರು ಹರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಅದೇ ರೀತಿ ಈ ಪರ್ಸನ್ಗೆ ನೀವು ಹರ್ಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ ಇಬ್ಬರಲ್ಲೂ ಕೂಡ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ. ಇಲ್ಲಿ ನಾನು ಯಾಕೆ ಕಾಲ್ ಮಾಡಬೇಕು, ನಾನು ಯಾಕೆ ಮೆಸೇಜ್ ಮಾಡಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಅಂದ್ಕೊಳ್ತಾ ಇರ್ಬೋದು. ಈಗೋ, ಸೆಲ್ಫ್ ರೆಸ್ಪೆಕ್ಟ್, ಅದರಲ್ಲಿ ಇಬ್ಬರು ಕೂಡ ಸ್ಟಕ್ ಆಗಿರೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನು ಕೆಲವರು ನೀವು ಕಾಲ್ ಮಾಡ್ತಾ ಇರ್ಬೋದು, ಮೆಸೇಜ್ ಮಾಡ್ತಾ ಇರ್ಬೋದು, ಅಥವಾ ಆ ಕಡೆಯಿಂದ ರೆಸ್ಪಾನ್ಸ್ ಅನ್ನೋದು ಸಿಗದೇ ಇರಬಹುದು. ಕೆಲವರ ಎನರ್ಜಿಯ ಪ್ರಕಾರ ಏನನ್ನಿಸ್ತಾ ಇದೆ ಅಂದರೆ ಒಬ್ಬರು ಇನ್ನೊಬ್ಬರ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಆದರೆ ಕಾಲ್ ಮಾಡೋ ಅಂಥ ಆ್ಯಕ್ಷನನ್ನು ತೋರಿಸ್ತಾ ಇಲ್ಲ. ಸೈಲೆನ್ಸ್ ಬಿಲ್ಡ್ ಆಗ್ತಾ ಇದೆ. ಕೆಲವರಲ್ಲಿ ಬ್ಲಾಕ್ ಆಗಿರೋ ಸಿಚುವೇಶನ್ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ ಅಥವಾ ನೋ ರೆಸ್ಪಾನ್ಸ್ ಮಾಡ್ತಾ ಇರಬಹುದು. ನೀವು ಅಥವಾ ಇವರು ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ನೋ ರೆಸ್ಪಾನ್ಸ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ರಿಪ್ಲೈ ಮಾಡದೇ ಇರೋ ರೀತಿ ಯಾರೋ ಒಬ್ಬ ವ್ಯಕ್ತಿ ಬಿಹೇವ್ ಮಾಡ್ತಾ ಇರಬಹುದು. ಇದರಿಂದ ಒಬ್ಬ ವ್ಯಕ್ತಿಗೆ ತುಂಬ ಫ್ರಸ್ಟ್ರೇಷನ್ ಅನ್ನೋದು, ಆ್ಯಂಗರ್ ಅನ್ನೋದು, ಸ್ಯಾಡ್ನೆಸ್ ಅನ್ನೋದು ಎಲ್ಲ ಮಿಕ್ಸ್ ಆಗ್ತಾ ಇದೆ. ಕೆಲವೊಂದು ಸಲ ನಿಮ್ಮಲ್ಲಿ ಕೆಲವರು ಅಂದ್ಕೊಂಡಿರಬಹುದು, ನಿಮಗೆ ಅನಿಸಿರಬಹುದು ಈ ಪರ್ಸನ್ ನನಗೆ ಡಿಸರ್ವ್ ಅಲ್ಲ, ಇನ್ನೂ ಬೆಟರ್ ಪರ್ಸನ್ ನನ್ನ ಲೈಫ್ನಲ್ಲಿ ಇರಬೇಕಿತ್ತು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಇದು ಹೇಟ್ ಅಲ್ಲ, ಈ ಪರ್ಸನ್ ಬಗ್ಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಲ್ಲ. ಇದು ನಿಮ್ಮ ಪೇಯ್ನ್, ಡಿಸಪಾಯಿಂಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರದಿದ್ದಾಗ, ಇವರ ಕಡೆಯಿಂದ ಯಾವುದೇ ಡಿಸಿಷನನ್ನು ಈ ರಿಲೇಷನ್ಶಿಪ್ಪಲ್ಲಿ ತಗೊಳ್ಳದೇ ಇದ್ದಾಗ, ಯಾವುದೇ ಆ್ಯಕ್ಷನ್ ಅನ್ನೋದು ಈ ರಿಲೇಷನ್ಶಿಪ್ಪಿಂದ ಬರದೇ ಇದ್ದಾಗ, ಎಫರ್ಟ್ ಅನ್ನೋದು ಕಾಣದೇ ಇದ್ದಾಗ,
ಅಂತಹ ಥಾಟ್ಸ್ಗಳು ನ್ಯಾಚುರಲಿ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕೆಲವರು ಮ್ಯಾರೇಜ್ ಕಮಿಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಕ್ಲಿಯರ್ ಆನ್ಸರ್ ಬೇಕು, ಕ್ಲಾರಿಟಿ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಫ್ಯೂಚರ್ ಕ್ಲಾರಿಟಿ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಆದರೆ ಪಾರ್ಟ್ನರ್ ಸೈಡಿಂದ ಡಿಲೇ ಅನ್ನೋದು ಆಗ್ತಾ ಇದೆ, ಸೈಲೆಂಟ್ ಆಗಿದ್ದಾರೆ. ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರು ಥಿಂಕ್ ಮಾಡ್ತಾ ಇರ್ಬೋದು, ಇವರು ಓನ್ಲಿ ಸೆಲ್ಫ್ ಥಿಂಕ್ ಮಾಡ್ತಾ ಇದ್ದಾರೆ, ಪ್ರೆಷರ್ ಹಾಕ್ತಾ ಇದ್ದಾರೆ. ಬಟ್ ಆ್ಯಕ್ಚುಯಲ್ ಇಂಟೆನ್ಷನ್ ಇವರ ಬಗ್ಗೆ ಆಗಿರಬಹುದು, ಇವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಇದೆಲ್ಲವನ್ನು ಥಿಂಕ್ ಮಾಡ್ತಾ ಇಲ್ಲ, ಕೇವಲ ಇವರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು. ಏನೇ ಆಗಿದ್ರೂ ಕೂಡ ನಿಮ್ಮ ಮತ್ತು ಅವರ ಫೀಲಿಂಗ್ಸ್ ನಡುವೆ ಸ್ಟಿಲ್ ಅಲೈವ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಬ್ಬರ ನಡುವೆ ಕೂಡ ಲವ್ ಇರೋ ರೀತಿ ಕಾಣಿಸ್ತಾ ಇದೆ, ಅಟ್ರಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಮೆಮೊರೀಸ್ಗಳು ಇಬ್ಬರ ನಡುವೆ ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬ್ರೇಕಪ್ ಸಿಚುವೇಶನ್ ಎಕ್ಸ್ಟರ್ನಲ್ ಆಗಿರಬಹುದು, ಬಟ್ ಹಾರ್ಟ್ ಲೆವೆಲ್ ಕನೆಕ್ಷನ್ ಸ್ಟಿಲ್ ಆ್ಯಕ್ಟಿವ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಡಿ ಪಿ ನೋಡ್ತಾ ಇರಬಹುದು, ಆನ್ಲೈನ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮನ್ನು ಆನ್ಲೈನಲ್ಲಿ ನಿಮ್ಮ ಡಿ ಪಿಯನ್ನು ನೋಡ್ತಾ ಇರಬಹುದು, ಅಥವಾ ನಿಮ್ಮ ಫೋಟೋಸನ್ನು ನೋಡ್ತಾ ಇರಬಹುದು, ಅಥವಾ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೈಲೆಂಟ್ ಸಫರ್ ಮಾಡ್ತಾ ಇರಬಹುದು ಈ ಪರ್ಸನ್. ನಿಮ್ಮ ಹತ್ರ ಆ ಫೀಲಿಂಗನ್ನು ಶೇರ್ ಮಾಡೋ ಧೈರ್ಯ ಇಲ್ಲದೆ ಇರಬಹುದು, ಆ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಇಬ್ಬರ ನಡುವೆ ಕೂಡ ಇಲ್ಲಿ ಪೇಷನ್ಸ್ ಬೇಕು, ಇಮಿಡಿಯೇಟ್ ಆ್ಯಕ್ಷನ್ ಕಾಣಿಸ್ದೇ ಇರಬಹುದು. ಬಟ್ ಫ್ಯೂಚರ್ನಲ್ಲಿ ಕ್ಲಾರಿಟಿ ಅನ್ನೋದು ನಿಮಗೆ ಬರ್ತಾ ಇದೆ. ರಿಯೂನಿಯನ್ ಚಾನ್ಸಸ್ ತುಂಬ ಜಾಸ್ತಿ, ತುಂಬ ಜನರಿಗೆ ಕಾಣಿಸ್ತಾ ಇದೆ. ಹಾನೆಸ್ಟ್ ಕಾನ್ವರ್ಜೇಷನ್ ಅನ್ನುವ ಪಾಸಿಬಿಲಿಟಿ ಜಾಸ್ತಿ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಕನೆಕ್ಷನ್ನಲ್ಲಿ ನ್ಯೂ ಬಿಗಿನಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಓಲ್ಡ್ ನೆಗೆಟಿವಿಟಿ ಎಂಡ್ ಆಗುವ ಚಾನ್ಸಸ್ ತುಂಬ ಇದೆ. ಅಂದರೆ ಹಿಂದೆ ಪಾಸ್ಟ್ನಲ್ಲಿ ಏನೇ ನಡೆದಿರಬಹುದು, ಯಾವುದೇ ಸಿಚುವೇಶನ್ ನಿಮ್ಮಿಬ್ಬರ ನಡುವೆ ಇರಬಹುದು, ಅದೆಲ್ಲವೂ ಕೂಡ ಎಂಡ್ ಆಗುವ ರೀತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ, ಹೊಸ ಸ್ಟಾರ್ಟ್ ಆಗುತ್ತೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಪೇಷನ್ಸನ್ನು ಇಟ್ಕೊಳ್ಳೋದು ಒಳ್ಳೆಯದು. ಈ ಪರ್ಸನ್ಗಾಗಲಿ ಈ ಕನೆಕ್ಷನ್ನಲ್ಲಾಗಲಿ ನೀವು ಈ ಪರ್ಸನ್ ಏನಾದರೂ ಸೈಲೆಂಟ್ ಆಗಿದ್ದರೆ ಅಥವಾ ಸ್ವಲ್ಪ ದೂರ ಆಗಿದ್ದರೆ ಫೋರ್ಸ್ ಮಾಡಬೇಡಿ. ಸೈಲೆನ್ಸ್ನಲ್ಲೇ ಅವರ ಏನು ಸತ್ಯ ಇದೆ ಅದು ಹೊರಗಡೆ ಬರುತ್ತೆ. ಸೆಲ್ಫ್ ರೆಸ್ಪೆಕ್ಟನ್ನು ಮೇಂಟೈನ್ ಮಾಡಿ. ಯುವರ್ ಫ್ಯೂಚರ್ ಫಸ್ಟ್. ಮೊದಲು ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಮನಸ್ಸನ್ನು ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ಆಗ ಎಲ್ಲವೂ ಕೂಡ ನಿಮ್ಮ ಲೈಫ್ನಲ್ಲಿ ಒಳ್ಳೆಯದಾಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.